ಹನುಮಂತರಾಯನ ದೇವಸ್ಥಾನದ ಎದುರುಗಡೆ ಒಂದು ಧ್ವಜಸ್ತಂಭ ಇತ್ತು. ಅದು ಚಿಕ್ಕದಿತ್ತು ಧ್ವಜಸ್ತಂಭ. ಅನಂತರ ಇಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರುಗಳು, ಮುಖಂಡರುಗಳು, ಯುವಕರುಗಳೆಲ್ಲ ಸೇರಿ ಇದನ್ನೊಂದು ದೊಡ್ಡ ಧ್ವಜಸ್ತಂಭ ಇದು ಮಾಡಬೇಕು. ಇದು ಯಾವುದೇ ಪಕ್ಷದ ಧ್ವಜಸ್ತಂಭ ಅಲ್ಲ. ಕಾಂಗ್ರೆಸ್ ಆಗಲಿ, BJP ಆಗಲಿ, ದಳ ಆಗಲಿ, ಇನ್ಯಾವುದೇ ಕಮ್ಯುನಿಸ್ಟ್ ಆಗಲಿ, ಯಾವುದೇ ಪಕ್ಷದ ಧ್ವಜ ಅಲ್ಲ. ಇದು ಹನುಮಾನ್ ಧ್ವಜ, ಭಗವಂತ ಧ್ವಜ. ಅದರಿಂದ ಇವತ್ತಿನ ದಿವಸ ಹನುಮಾನ್ ದೇವರು ಸೇವೆಗೆ ಹೆಸರುವಾಸಿಯಾದಂಥವನು. ಅದರಿಂದಲೇ ನಮ್ಮ ಹಳ್ಳಿಗಳಲ್ಲಿ ಶ್ರೀರಾಮ ದೇವರಿಗಿಂತ ಹನುಮಂತನ ದೇವಸ್ಥಾನಗಳೇ ಜಾಸ್ತಿ ಇರ್ತಕ್ಕಂಥದ್ದು. ಅಂಥ ಒಂದು ಸೇವಾನಿರತ ಹನುಮಂತನ ಹೆಸರಿನಲ್ಲಿ ಇಲ್ಲಿ ಧ್ವಜ ಹಾರಿಸೋದಕ್ಕೆ ಒಂದು ದೊಡ್ಡ ಧ್ವಜಸ್ತಂಭವನ್ನು ಮಾಡಿದ್ದಾರೆ. ಸುಮ್ಮನೆ ಇವರನ್ನು ಅನಧಿಕೃತವಾಗಿ ಮಾಡಿಲ್ಲ. ಇದು ಪಂಚಾಯತಿ ವ್ಯಾಪ್ತಿಗೆ ಸೇರಿದಂಥ ಜಾಗ. ಇದ್ದೇ ಧ್ವಜಸ್ತಂಭ ಇದ್ದಂಥ ಜಾಗ. ಇಲ್ಲಿ ಎತ್ತರವಾದ ಧ್ವಜಸ್ತಂಭವನ್ನು ಪಂಚಾಯತಿಯಿಂದ ಅನುಮತಿ ಪಡೆದು ಅವರೆಲ್ಲ ಅನುಮತಿ ಕೊಟ್ಟ ಮೇಲೆ ಇಲ್ಲಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ಧ್ವಜವನ್ನು ಹಾರಿಸಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದವರು ಇದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇವತ್ತು ಇದನ್ನು ತಡಿತಾ ಇರ್ತಕ್ಕಂಥದ್ದು ಭಾಳ ದುರುದ್ದೇಶಪೂರ್ವಕವಾದಂಥದ್ದು. ಇದಿಷ್ಟೇ ಅಲ್ಲ, ಎಲ್ಲ ತಾಲೂಕುಗಳಲ್ಲೂ ಕೂಡ ಬೇರೆ ಪಕ್ಷದವರ ಫ್ಲೆಕ್ಸ್ಗಳನ್ನು ತೆಗೆದು ಅವ್ರ ಪಕ್ಷದವ್ರನ್ನ ಉಳಿಸ್ಕೊಳ್ಳುವಂಥ ಕಾರ್ಯ ನಡೀತಾ ಇದೆ. ನಮ್ಮ ಮದ್ದೂರಿನಲ್ಲೇ ನಡೀತಾ ಇದೆ. ನಿಮ್ಮ ಗಮನಕ್ಕೂ ಬಂದಿದೆ. ನೀವ್ಯಾರು TVನವರು ವರದಿ ಮಾಡಿಲ್ಲ. ಯಾಕೆ ತೆಗೆಸೋದಾದರೆ ಪಟ್ಟಣದ ವ್ಯಾಪ್ತಿನಲ್ಲಿ ಎಲ್ಲರೂ ತೆಗೆಸಿ, ನಾವು ಹೇಳಿದ್ವಿ. ಎಲ್ಲ ತೆಗೆಸೋದಾದರೆ ಎಲ್ಲರೂ ತೆಗೆಸಾಕಿ. ಯಾವ ಪಕ್ಷದ್ದು ಇರೋದು ಬೇಡ, ಫ್ಲೆಕ್ಸ್ ಹಾಕೋದೇ ಬೇಡ. ಒಬ್ಬ ಶೇಷನ್ನು ಎಲೆಕ್ಷನ್ ಕಮಿಷನರ್ ಆಗಿ ಭಾರತ ದೇಶದ ಇದರಲ್ಲಿ ಆವತ್ತಿಂದಷ್ಟು ಅಷ್ಟು ಸ್ಟ್ರಿಕ್ಟಾಗಿ ಎಲ್ಲೂ ಕೂಡ ಫ್ಲೆಕ್ಸೇ ಹಾಕ್ದಂಗೆ ಚುನಾವಣೆ ನಡೆಸೋಂಥ ಉದಾಹರಣೆ ಈ ದೇಶದಲ್ಲಿದೆ. ಇವರು ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಡಿಕ್ಟೇಟರ್ಶಿಪ್ದವರು ಹಿಟ್ಲರ್ ಸರ್ಕಾರ ತರುವಂಥ ರೀತಿಯಲ್ಲಿ ಇವರು ವರ್ತನೆ ಮಾಡ್ತಾಯಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಹೋಗಬೇಕು. ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ. ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಈ ಹಿಟ್ಲರ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕಾರ್ಯ ಇವತ್ತು ಕೆರಗೋಡಿನಿಂದ ಶುರು ಆಗಬೇಕು ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಕಾನೂನಿನಲ್ಲಿ ರಾಷ್ಟ್ರಧ್ವಜ ಅಥವಾ ನಾಡಧ್ವಜ ಇವೆರಡನ್ನು ಮಾತ್ರ ಆರಿಸ್ಬೇಕು, ಬೇರೆ ಧ್ವಜನ ಆರಿಸೋದಕ್ಕೆ ಅನುಮತಿ ಇಲ್ಲ ಅಂತ ಹೇಳ್ತಾರೆ. ಅದು ಸರ್ಕಾರಿ ಜಾಗದಲ್ಲಿ, ಇದು ದೇವಸ್ಥಾನ ಪಂಚಾಯತಿ ಜಾಗ. ರೆಸೊಲ್ಯೂಷನ್ ಮಾಡ್ಕೊಂಡಿದ್ದಾರೆ. ದೇವಸ್ಥಾನಕ್ಕೆ ಸೇರಿದಂಥ ಜಾಗ ಇದು. ಮೂರು ಬಾರಿ ಅನುಮೋದನೆ ಆಗಿದೆ. ಅನುಮೋದನೆ ಆಗಿ ಇವಾಗ ಹನುಮಧ್ವಜ, ಭಗವದ್ಧ್ವಜ ಹಾರಿಸಿದ್ರೆ ಇವ್ರಿಗೇನಾಗುತ್ತೆ? ಹನುಮಂತ ಯಾವ ಪಾರ್ಟಿಗೆ ಸೇರಿದವನು? ಯಾವ ಪಾರ್ಟಿಗೂ ಸೇರಿದವನಲ್ಲ. ಇವಾಗ ಕಾಂಗ್ರೆಸ್ನವ್ರು ಪೂಜೆ ಮಾಡೋದಿಲ್ವಾ? ಸಿದ್ದರಾಮಯ್ಯನವರು ಶ್ರೀರಾಮಚಂದ್ರ, ಸೀತಾ, ಲಕ್ಷ್ಮಣ, ಆಂಜನೇಯನ ದೇವಸ್ಥಾನನ ಉದ್ಘಾಟನೆ ಮಾಡಿದ್ರು. ಯಾಕೆ ಉದ್ಘಾಟನೆ ಮಾಡಬೇಕಾಗಿತ್ತು? ಹೌದು ಹೌದು. ಇವ್ರು ಹೇಳಿದ್ರು, DK ಶಿವಕುಮಾರ್ ಹೇಳಿದ್ರು, ಶಿವ ನನ್ನ ಹೆಸರಿನಲ್ಲೇ ಇದೆ ಅಂದರು. ಇವ್ರು ಹೇಳಿದ್ರು, ರಾಮ ನನ್ನ ಹೆಸರಿನಲ್ಲೇ ಇದೆ ಅಂತ ಅಂದರು. ಹಾಗಿದ್ಮೇಲೆ ಇದನ್ನ ಯಾಕೆ ವಿರೋಧ ಮಾಡಬೇಕು? ಹೌದು, ಇದು ಖಂಡಿತ ಪ್ಯೂರ್ಲಿ ರಾಜಕೀಯ. ಇಲ್ಲಿ ಇಷ್ಟು ಎತ್ತರದ ಧ್ವಜವನ್ನು ನಿರ್ಮಾಣ ಮಾಡಿ ಅದನ್ನು ನಿಲ್ಲಿಸಿ ಧ್ವಜ ಹಾರಿಸ್ಬೇಕಾದ್ರೆ ಎಷ್ಟು ದಿವಸ ಆಗಬೇಕು? ಒಂದು ರಾತ್ರಿಯಲ್ಲಿ ಆಗುತ್ತಾ? ಕಳೆದ ಒಂದೂವರೆ ತಿಂಗಳಿಂದ ಇಲ್ಲಿ ಎಲ್ಲ ಶ್ರಮಪಟ್ಟು ಮಾಡಿದ್ದಾರೆ. ಆವಾಗ ಏನು ಮಾಡ್ತಾಯಿದ್ರು ಜಿಲ್ಲಾಡಳಿತ? ಅದೇ ಏನು ನೋಟಿಸ್ ಕೊಟ್ಟಿದ್ದಾರೆ? ಎಲ್ಲೋ ಮೊನ್ನೆ ನೋಟಿಸ್ ಕೊಟ್ಬಿಟ್ರೆ ರಾತ್ರಿ ನೋಟಿಸ್. ಇದು ಬಹಳ ಈ ಜಿಲ್ಲಾಡಳಿತನೂ ಕೂಡ ಕಾನೂನಿನ ಮೀರಿ ಈ ಸರ್ಕಾರದ ಶಾಸಕರುಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಇದು ಒಂದು ದೊಡ್ಡ ದುರಂತ. ಮುಂದಿನ ದಿವಸಗಳು ಹೌದು, ಖಂಡಿತ ಧಕ್ಕೆ ಆಗ್ತಾ ಇದೆ. ಸಾರ್ವಜನಿಕರ ಭಾವನೆಗಳಿಗೆ ಸ್ಪಂದಿಸಬೇಕು. ಇದರಲ್ಲಿ ಏನು ಯಾವುದೂ ರಾಜಕೀಯ ಇಲ್ಲ. ಹನುಮತ್ ಧ್ವಜ ಏನು ಯಾವುದೇ ಪಕ್ಷದ ಧ್ವಜನಾ? ನೀವೇ ಹೇಳಿ. ಪಾರ್ಕ್ಗಳಲ್ಲೇ ಅದೇ ಅದೇ ಎಷ್ಟು ಕಡೆ ಇದೆ ಸರ್ಕಾರಿ ಜಾಗಗಳಲ್ಲಿ. ಎಷ್ಟು ದೇವಸ್ಥಾನಗಳನ್ನು ಕಟ್ಟಿಲ್ಲ, ಎಲ್ಲನೂ ತೆರವು ಮಾಡ್ಕೊಂಬರ್ಲಿ. ದೇವಸ್ಥಾನಗಳು ಕಟ್ಟಿಲ್ವಾ ಸರ್ಕಾರಿ ಜಾಗದಲ್ಲಿ? ಅನಧಿಕೃತವಾಗಿ ರಸ್ತೆಗಳಲ್ಲೇ ಕಟ್ಟಿಲ್ವಾ ದೇವಸ್ಥಾನನ? ಹಾಗಾದ್ರೆ ಎಲ್ಲ ದೇವಸ್ಥಾನಗಳನ್ನು ತೆರವು ಮಾಡಲಿ. ಅವಾಗ ಇದನ್ನು ಬೇಕಾದ್ರೆ ತೆರವು ಮಾಡಿಸೋಣ ನಾವೇ ನಿಂತು. ನಮ್ಮ ಜಿಲ್ಲೆಯಲ್ಲಿ ವೈಯಕ್ತಿಕ ದ್ವೇಷದಿಂದ ನಡೀತಾ ಇದೆ ಅನ್ನೋದಾದರೆ, ಜಿಲ್ಲೆಯಲ್ಲಿರ್ತಕ್ಕಂಥ ಸಾರ್ವಜನಿಕ ರಸ್ತೆಗಳಲ್ಲಿರ್ತಕ್ಕಂಥದ್ದು ಮತ್ತು ಸಾರ್ವಜನಿಕ ಜಮೀನಲ್ಲಿ, ಸರ್ಕಾರಿ ಜಮೀನಲ್ಲಿರ್ತಕ್ಕಂಥ ಯಾವುದು ಅಕ್ರಮ ಕಟ್ಟಡಗಳಿದೆ, ದೇವಸ್ಥಾನಗಳಿರ್ಬೋದು, ಏನೇ ಆಗಿರ್ಬೋದು, ಎಲ್ಲನೂ ತೆರವು ಮಾಡಿಸ್ಕೊಂಬರಲಿ. ಇದನ್ನು ತೆರವು ಮಾಡಲಿ, ಬೇಡ ಅಂತ ಹೇಳೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.